ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಗೆ ತೋರಿಸ್ತಿರೋ ವಿಡಿಯೋ ಏನಂದರೆ ಮೂಲಂಗಿ ಮತ್ತು ಬೇಳೆ ಸಾಂಬಾರು. ಮೂಲಂಗಿನ ಸ್ಲೈಸ್ ಥರ ಹಚ್ಕೊಂಡು ಬೇಳೆ ತೊಳೆದು ಒಂದೆರಡು ಟೊಮೊಟೊ ಎಲ್ಲನೂ ಮೂಲಂಗಿ ಬೇಳೆನ ಒಂದೆರಡು ವಿಸಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡು ನೋಡಿ, ಈ ಥರ ಬೆಂದಿರಬೇಕು ನುಣ್ಣಗೆ ಬೇಳೆ ಎಲ್ಲನೂ. ಟೊಮೊಟೊ ಎಲ್ಲ ಈ ಥರ ಬೆಂದಿರುತ್ತೆ. ಇದಕ್ಕೆ ಒಂದೆರಡು ಟೊಮೊಟೊ, ಸ್ವಲ್ಪ ಕಾಯಿನ ರುಬ್ಕೊಂಡು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ರುಬ್ಬಿರೋದನ್ನು ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಕೊಡಬೇಕು. ಬೇಳೆ ಚೆನ್ನಾಗಿ ಬೆಂದ್ರೇ ಮೂಲಂಗಿ ಸಾಂಬಾರು ಟೇಸ್ಟಾಗಿ ಆಗೋದು. ಇದಕ್ಕೆ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ, ಕಾಯ್ದಿರೋ ಎಣ್ಣೆಗೆ ಸಾಸಿವೆ ಹಾಕಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ, ಒಂದು ಸ್ಪೂನ್ ಸಾಸಿವೆ, ಮತ್ತು ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿನ, 4-5 ಎಸಳು ಬೆಳ್ಳುಳ್ಳಿನ ಅಲ್ಲಿ ನಚ್ಕೊಂಡು ಹಾಕಬೇಕು ಒಗ್ಗರಣೆಗೆ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಹಾಕಿದ್ರೆ ಸ್ವಲ್ಪ ಗಮ್ಮಂತ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಈರುಳ್ಳಿ ಎಲ್ಲ ಕೆಂಪಾಗೋವರೆಗೂ ಹುರ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕಬೇಕು. ಕರ್ಬೇವಿನ ಸೊಪ್ಪು ಹಾಕಿ ಇವಾಗ ಬಾಡಿಸ್ಕೊಬೇಕು. ಈ ಥರ ಬಾಡಿಸ್ಕೊಂಡು ಮೂಲಂಗಿ ಬೇಳೆ ರುಬ್ಬಿರೋಂಥ ಖಾರ ಎಲ್ಲ ಹಾಕಿರೋವಂಥದ್ಗೆ ಚೆನ್ನಾಗಿ ಕುದ್ದಿರುತ್ತೆ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ಈ ಒಗ್ಗರಣೆಗೆ ಸ್ವಲ್ಪ ಮೂಲಂಗಿ ಸಾಂಬಾರನ್ನ ಹಾಕಬೇಕು. ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಬಿಡಬೇಕು. ನೋಡಿ, ಈಗ ಕುದ್ದಿರೋಂಥ ಸಾಂಬಾರನ್ನ ಒಗ್ಗರಣೆ ಜೊತೆಲಿ ಹಾಕ್ತಿದ್ದೀವಿ. ಇದೇ ಒಗ್ಗರಣೆಗೆ ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ಲ, ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಕುದಿಸ್ಕೊಬೇಕು ಬಾಣಲಿನಲ್ಲೇ. ಹುಣಸೆಹಣ್ಣು ಬೇಗ ನೆನೆಯುತ್ತೆ ಅಂತ ಸಾಂಬಾರನ್ನೇ ಹಾಕಿದ್ದೀನಿ ನಾನು ಹುಣಸೆಹಣ್ಣು ಜೊತೆಯಲ್ಲಿ. ಹುಣಸೆಹಣ್ಣನ್ನು ಕಿವುಚ್ಬಿಟ್ಟು ಸ್ವಲ್ಪ ಹಾಕಬೇಕು. ಅದೇ ಬಾಣಲಿಗೆ ಹುಣಸೆಹಣ್ಣನ್ನು ಹಾಕಬೇಕು. ತಿರ್ಗಾ ಮಿಕ್ಸ್ ಕೊಡಬೇಕು. ಇದನ್ನು ಮಿಕ್ಸ್ ಕೊಟ್ಟು ಇದನ್ನು ಮಾಡಿರುವಂಥ ಸಾಂಬಾರು ಜೊತೆಲಿ ಹಾಕಿ ಈ ರೀತಿ ಮೂಲಂಗಿ ಮತ್ತು ಬೇಳೆ ಸಾಂಬಾರು ರೆಡಿಯಾಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಈ ರೀತಿ ಬರೀ ಮೂಲಂಗಿ ಬೇಳೆ ಸಾಂಬಾರು ತುಂಬ ಟೇಸ್ಟಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ರೀತಿ ಹೆಚ್ಚಿನ ಅಡುಗೆ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು ರೌಂಡ್ ಈ ಥರ ತಿರುಗಿಸ್ಬೇಕು. ಓಕೆ ಫ್ರೆಂಡ್, ಬಾಯ್.